ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಆಸ್ಪತ್ರೆಯಲ್ಲಿರುವಂತಹ ನನ್ನ ರೋಗಿಗಳಿಗೆ ಆಪರೇಷನ್ ಮಾಡೋಕ್ಕೆ ಹೋದರೆ ನನ್ನ ಕೈಗಳು ನಡುಗ್ತಾ ಇದ್ದಾವೆ. ಹೀಗಾಗಿ ಆಪರೇಷನ್ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಜೀವ ಕಳೆದುಕೊಳ್ಳುವುದಕ್ಕೂ ಮುಂಚೆ ಬರೆದಿರುವಂತಹ ಪತ್ರವೊಂದು ಸಾಕಷ್ಟು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಈ ರೀತಿಯ ಪತ್ರ ಬರೆದು ಜೀವ ಕಳೆದುಕೊಂಡಿರೋದು ಸಣ್ಣ ಪುಟ್ಟ ಡಾಕ್ಟರ್ ಅಲ್ಲ, ಇಡೀ ದೇಶದಲ್ಲೇ ಮೂತ್ರಪಿಂಡ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಫೇಮಸ್ ಆಗಿದ್ದಂತಹ ಡಾಕ್ಟರ್ ಜಾರ್ಜ್ ಪಿ ಅಬ್ರಹಂ ಅವರ ದುರಂತ ಅಂತ್ಯ ಚರ್ಚೆಗೆ ಗ್ರಾಸವಾಗಿದೆ. 74 ವರ್ಷದ ಖ್ಯಾತ ಮೂತ್ರಪಿಂಡ ತಜ್ಞ ಡಾಕ್ಟರ್ ಜಾರ್ಜ್ ಅಬ್ರಹಂ ಅವರು ಮಾರ್ಚ್ 2ನೇ ತಾರೀಕಿನ ತಡರಾತ್ರಿ ಕೇರಳದ ಎರ್ನಾಕುಲಂನಲ್ಲಿರುವಂತಹ ತಮ್ಮ ಫಾರ್ಮ್ ಹೌಸ್ನಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಅದೇ ಜಾಗದಲ್ಲಿ ಕೊನೆಯದಾಗಿ ಬರೆದಂತಹ ಪತ್ರವೂ ಕೂಡ ಸಿಕ್ಕಿದೆ. ಎರ್ನಾಕುಲಂ ಲೇಕ್ ಶೋರ್ ಆಸ್ಪತ್ರೆಯ ನೆಫ್ರಾಲಜಿ ವಿಭಾಗದ ಹಿರಿಯ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಬ್ರಹಂ ಅವರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮೂತ್ರಪಿಂಡ ಕಸಿ ಆಪರೇಷನ್ಗಳನ್ನು ಮಾಡಿ ಫೇಮಸ್ ಆಗಿದ್ದಾರೆ. ಡಾಕ್ಟರ್ ಜಾರ್ಜ್ ಅಬ್ರಹಂ ಅವರು ರಜೆ ಇದ್ರೆ ಅಥವಾ ಕಾಲ ಕಳಿಬೇಕು ಅಂತಂದ್ರೆ ಆಲ್ಮೋಸ್ಟ್ ಅವರ ತೋಟದ ಮನೆಯಲ್ಲಿ ಕಾಲ ಕಳೀತಾ ಇದ್ರು. ಅದೇ ರೀತಿ ಮಾರ್ಚ್ 2ನೇ ತಾರೀಕಿನ ಸಂಜೆ ಜಾರ್ಜ್ ಹಾಗೂ ಅವರ ಸಹೋದರನ ಜೊತೆಗೆ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಆಮೇಲೆ ನೀನು ಮನೆಗೆ ಹೋಗು, ನಾನು ಆಮೇಲೆ ಮನೆಗೆ ಬರ್ತೀನಿ ಅಂತ ಫಾರ್ಮ್ ಹೌಸ್ನಿಂದ ಕಳಿಸಿದ್ದಾರೆ. ತಡರಾತ್ರಿ ಆದರೂ ಕೂಡ ಮನೆಗೆ ಬಾರದ ಡಾಕ್ಟರ್ ಅಬ್ರಹಂ ಅವರು ತೋಟದ ಮನೆಗೆ ಜಾರ್ಜ್ ಅವರ ಮಗ ಬಂದು ನೋಡಿದಾಗ ತಂದೆ ಜೀವ ಕಳೆದುಕೊಂಡಿದ್ದನ್ನು ನೋಡಿ ಶಾಕ್ ಆಗಿದ್ದಾರೆ. ಪೊಲೀಸರಿಗೆ ಕಾಲ್ ಮಾಡಿ ಆದಂತಹ ಘಟನೆ ಬಗ್ಗೆ ಬರೋದಕ್ಕೆ ಹೇಳಿದ್ದಾರೆ. ಪೊಲೀಸರು ಬಂದು ಸರ್ಚ್ ಮಾಡುವಾಗ ಡಾಕ್ಟರ್ ಅಬ್ರಹಂ ಅವರು ಬರೆದಂತಹ ಪತ್ರ ಕೂಡ ಸಿಕ್ಕಿದೆ. ಇದೇ ಪತ್ರದಲ್ಲಿ ಬರೆದಂತಹ ಕೆಲ ವಿಚಾರಗಳು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಷ್ಟಕ್ಕೂ ಫೇಮಸ್ ನೆಫ್ರಾಲಜಿ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಜಾರ್ಜ್ ಅಬ್ರಹಂ ಅವರ ಸಾಧನೆ ಕೇಳಿದ್ರೆ ಎಂತಹ ಅತ್ಯದ್ಭುತ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂತಲೇ ನೀವು ಹೇಳ್ಬಿಡ್ತೀರಾ. ಎರ್ನಾಕುಲಂನ ಲೇಕ್ ಶೋರ್ ಆಸ್ಪತ್ರೆಯಲ್ಲಿ ನೆಫ್ರಾಲಜಿ ವಿಭಾಗದಲ್ಲಿ ಹಿರಿಯ ಸರ್ಜನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಡಾಕ್ಟರ್ ಅಬ್ರಹಂ ಅವರು ಭಾರತದಲ್ಲಿ ಕಿಡ್ನಿ ಚಿಕಿತ್ಸೆಯಲ್ಲಿ ಅಗ್ರಗಣ್ಯ ವ್ಯಕ್ತಿಯಾಗಿದ್ದರು. ಅವರ 32 ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 2800ಕ್ಕೂ ಹೆಚ್ಚು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಗಳಲ್ಲಿ 13 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಡಾಕ್ಟರ್ ಜಾರ್ಜ್ ಅವರು 9000ಕ್ಕೂ ಹೆಚ್ಚು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರ ವೈದ್ಯಕೀಯ ಸಾಧನೆಗಾಗಿ ಭಾರತ ವಿಕಾಸ ರತ್ನ ಪ್ರಶಸ್ತಿ ಮತ್ತು ಜೀವಮಾನದ ಆರೋಗ್ಯ ಸಾಧನೆ ಪ್ರಶಸ್ತಿ ಸೇರಿಕೊಂಡು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕ್ಷೇತ್ರದಲ್ಲಿ ಸಾಧಿಸೋದಕ್ಕೆ ಅನೇಕ ಗೌರವಗಳನ್ನು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಜನರ ಜೀವ ಉಳಿಸ್ತಾ ಇದ್ದಂತಹ ಡಾಕ್ಟರ್ ಜಾರ್ಜ್ ಅವರು ಇದ್ದಕ್ಕಿದ್ದ ಹಾಗೆ 6 ತಿಂಗಳ ಹಿಂದೆ ಡಾಕ್ಟರ್ ಜಾರ್ಜ್ ಅವರಿಗೆ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಆಪರೇಷನ್ ಕೂಡ ಮಾಡಲಾಗಿತ್ತು. ಆದರೆ ಈಗ ತಮ್ಮ ಜೀವ ಕಳೆದುಕೊಳ್ಳೋದಕ್ಕೂ ಮುಂಚೆ ಭಾವನಾತ್ಮಕವಾಗಿ ಬರೆದಂತಹ ಪತ್ರದ ಒಂದೊಂದು ಪದಗಳು ಮಂತ್ರಮುಗ್ಧವಾಗಿಸುತ್ತೆ. ಡಾಕ್ಟರ್ ಜಾರ್ಜ್ ಅವರು ಬರೆದಂತಹ ಪತ್ರದಲ್ಲಿ ಏನಿದೆ ಅಂತಂದರೆ, ನಾನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ. ಇದರಿಂದ ನಾನು ನನ್ನ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಲ್ಲದೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಆಪರೇಷನ್ ಮಾಡೋದಕ್ಕೆ ಹೋದರೆ ನನ್ನ ಕೈಗಳು ನಡುಗುತ್ತೆ. ಹೀಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಬರೆದಂತಹ ಪತ್ರದ ಪದಗಳನ್ನು ನೋಡಿ ಕುಟುಂಬಸ್ಥರು, ವೈದ್ಯರು ಹಾಗೂ ತಮ್ಮ ಆಸ್ಪತ್ರೆಯ ರೋಗಿಗಳು ಮಿಸ್ ಯು ಡಾಕ್ಟರ್ ಅಂತ ಕಣ್ಣೀರಾಗ್ತಾ ಇದ್ದಾರೆ. ಈ ಪತ್ರವನ್ನು ಇಟ್ಕೊಂಡು ಪೊಲೀಸರು ತಮ್ಮ ತನಿಖೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಶಾಕ್ನಲ್ಲಿದ್ದು ಏನೂ ಕೂಡ ಹೇಳೋದಕ್ಕಾಗದೆ ದುಃಖದಲ್ಲಿದ್ದಾರೆ. 74 ವರ್ಷದ ಹಿರಿಯ ಸರ್ಜನ್ ಕಳೆದುಕೊಂಡು ಕೇರಳದ ಅದೆಷ್ಟೋ ವೈದ್ಯ ಸಿಬ್ಬಂದಿ, ಕೇರಳ ರಾಜ್ಯ ಹಾಗೂ ದೇಶದ ಜನ ಇವರ ಸುದ್ದಿ ಕೇಳಿ ಶಾಕ್ನಲ್ಲಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ಅದೇ ರೀತಿ ತಮ್ಮ ಕೆಲಸಕ್ಕೆ ಕೇವಲ ಗೌರವ ಮಾತ್ರ ಅಲ್ಲ, ನಂಬಿಕೆಯನ್ನು ಇಟ್ಟುಕೊಂಡಿದ್ದ ಡಾಕ್ಟರ್ ಜಾರ್ಜ್ ಪಿ ಅಬ್ರಹಂ ಅವರ ಅಗಲಿಕೆ ದೇಶದ ವೈದ್ಯ ಕ್ಷೇತ್ರಕ್ಕೆ ತುಂಬಲಾರದಂತಹ ನೋವು ಅಂತಲೇ ಹೇಳ್ಬೋದಾಗಿದೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.